ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದ್ರಿ? ಆರಾಮದ್ರಿ? ನಾನು ಆರಾಮಿದ್ದೀನಿ ನೋಡ್ರಿ. ನೀವೆಲ್ಲರೂ ಕೂಡ ಆರಾಮಿದ್ರಿ ಅನ್ಕೊಂತ ಬರ್ರಿ ಇವತ್ತಿನ ಆನ್ಲೈನ್ ಶಾಪಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ. ನೋಡ್ತಾ ಇರ್ಬೋದು ಹಿಂದೆ ನಾನು ಎಷ್ಟೊಂದು ಆರ್ಡ್ರ್ ಮಾಡಿದ್ದೆಲ್ಲ ಇನ್ನೂ ಕೆಲವೊಂದಿಷ್ಟನ್ನ ರಿವ್ಯೂ ಕೊಟ್ಟಿದ್ದೀನಿ, ಇನ್ನೊಂದಿಷ್ಟು ಕೊಟ್ಟಿಲ್ಲ. ಸೊ ಇದ್ರ ಬಗ್ಗೆ ಇವತ್ತಿನ ಬ್ಲಾಗ್ ಇರ್ತದೆ. ಆನ್ಲೈನ್ ಶಾಪಿಂಗ್ ಮಾಡಿದ್ನೆಲ್ಲ ಯಾವ ಥರ ಪ್ರಾಡಕ್ಟ್ ಇರ್ತಾವ ಇದ್ರ ಬಗ್ಗೆ, ಮತ್ತು ಪ್ರೈಸ್ ಎಷ್ಟು, ಇದ್ರ ಎಲ್ಲದ್ರ ಬಗ್ಗೆ ಇವತ್ತು ಮಾತಾಡೋಣ ಅಂತ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸ್ರಿ. ಬರ್ರಿ, ವಿಡಿಯೋ ಬ್ಲಾಗ್ ಮಾಡಿಲ್ಲ, ಒಂದು ವಾರ ಆಯಿತು, ಟೈಮ್ ಇಲ್ಲ. ಬರ್ರಿ ಒಂದೊಂದಾಗಿ ರಿವ್ಯೂ ಕೊಡೋಣ, ಯಾಕಂದರೆ ಲೇಟ್ ಆಗ್ಬಿಡ್ತದ, ಲೆಂತ್ ಆಗ್ಬಿಡ್ತದ. ಬರ್ರಿ, ಫಸ್ಟು ಏನಪ್ಪ ಅಂದರೆ ಇದಂತೂ ನನ್ನ ಫೇವ್ರೇಟ್ ಆಗ್ಬಿಟ್ಟದ, ಅಷ್ಟು ಚೆನ್ನಾಗೈತೆ ಪ್ರಾಡಕ್ಟು. ನೋಡ್ತಾ ಇರ್ಬೋದು. ಏನಪ್ಪ ಅಂದರೆ ಟ್ರಿಮ್ಮರ್, ಐಬ್ರೋ ಮತ್ತು 2 in 1 ಅಂತಲೇ ಹೇಳ್ಬೋದು. ನೀವು ಐಬ್ರೋ ಮಾಡ್ಕೊಳಕ್ಕೆ ಪಾರ್ಲರಿಗೆ ಹೋಗೋಕೆ ಆಗಿಲ್ಲ ಅಂದರೆ, ನನಗನ್ಸಿದ ಮಟ್ಟಿಗೆ ಮನ್ಯಾಗ ಒಂದು ಇಂಥ ಮಿಷನ್ ಇದ್ದರೆ ನೀವು ಎಲ್ಲಿ ಪಾರ್ಲರಿಗೆ ಹೋಗೋ ಅವಶ್ಯಕತೆಯೇ ಇಲ್ಲ. ಏನೋ ಫೇಶಿಯಲ್ ಈ ಥರ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಕು. ಈ ಪ್ರಾಡಕ್ಟ್ ಇದ್ದರೆ ಸಾಕು, ನೀವು ಅರ್ಜೆಂಟಾಗಿ ಐಬ್ರೋನ ಮಾಡ್ಕೋಬೋದು. ನಿಜವಾಗ್ಲೂ ಇದು ಪ್ರಾಡಕ್ಟ್ ರೀಸನಬಲ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗದ ಇದು. ಏನತ್ತೆ 2 in 1 ಟ್ರಿಮ್ಮರು, ಕ್ವಾಲಿಟಿ ಕೂಡ ಅಷ್ಟೇ ತುಂಬಾ ಚೆನ್ನಾಗದ. ಇದು ಚಾರ್ಜ್ ಚಾಲೂ ಐತೆ, ಅವತ್ತು ಖಾಲಿ ಆಗಿಬಿಟ್ಟಿತ್ತು. ನಾನು ಚಾರ್ಜ್ ಏನು ಇಟ್ಟಿಲ್ಲ. ಇದಕ್ಕೊಂದು ಪಿನ್ ಕೊಟ್ಟಿರ್ತಾರೆ, ಚಾರ್ಜರ್ ಪಿನ್. ಹಾಗೆಯೇ ಈ ಥರ ಕೈ ಏರ್ ರಿಮೂವ್ ಮಾಡ್ಕೊಳಕ್ಕೆ ಅಥವಾ ಕಾಲಿಗೆ ನೀವು ಜಾಸ್ತಿ ಎಲ್ಲಿ ಏರ್ ಅನಿಸ್ತಾವಲ್ಲ ಮುಖದ ಮೇಲೆ, ಈ ಥರ ಗುಣ ನೀವು ಏರ್ ರಿಮೂವ್ನ ಮಾಡ್ಕೋಬೋದು ಇದೊಂದು ಹಾಕ್ಕೊಂಡು. ಐಬ್ರೋ ಅಂತ ಬಂದರೆ ಇದು ಕೊಟ್ಟಿದ್ದಾರಲ್ಲ ಸಣ್ಣ ಇದೇ ಸಾಕಾಗ್ತದೆ, ಯಾಕಂದರೆ ನಮಗೆ ಇಲ್ಲಿ ಅಡ್ಜಸ್ಟ್ ಆಗ್ತದೆ. ಇದು ಏರ್ ಕೈಗೆ ಅಥವಾ ಕಾಲಿಗೆ ಕೂಡ ನಾವು ಏರ್ ರಿಮೂವ್ನ ಮಾಡ್ಕೋಬೋದು. ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ, ರೀಸನಬಲ್ ರೇಟ್ ಅಂತಲೇ ಹೇಳ್ಬೋದು. ನಿಮಗೆ 250ಗೆ ಏನು ಬರೋಕ್ಕಾಗ್ತವೆ. ಒಂದು ಸಲ ಐಬ್ರೋ ಮಾಡಿಸ್ಕೊಳಕ್ಕೆ ಹೋದರೆ 40 ರಿಂದ 50 ರೂಪಾಯಿ ತೊಗೊತಾರೆ. ಇಂಥ ಒಂದು ಟ್ರಿಮ್ಮರ್ ಮನೇಲಿದ್ದರೆ ಸಾಕು ನೋಡ್ರಿ, ನೀವು ಯಾವಾಗ ಬೇಕಾದರೂ ಐಬ್ರೋನ ಆರಾಮ್ಸೆ ಮಾಡ್ಕೋಬೋದು. ಅಷ್ಟೊಂದು ಶುಡ್ಡು ಹೆಣ್ಮಕ್ಳು ಇರೋ ಮನೆಯಾಗ ಇದ್ದಿದ್ರೆ ಚೆನ್ನಾಗಿರುತ್ತೆ ಅಂತ. ರೀಸನಬಲ್ ರೇಟಲ್ಲಿ ಇದೆ, ಎಲ್ಲನೂ ತುಂಬಾ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದ್ದಾವೆ ಅಂತಲೇ ಹೇಳ್ಬೋದು. ಸೊ ಇದಕ್ಕೊಂದು ಚಾರ್ಜರ್ ಕೊಟ್ಟಿರ್ತಾರೆ ಈ ಥರ. ನಾವು ಒಂದು ಸಲ ಆರ್ಡ್ರ್ ಮಾಡ್ಕೊಂಡಿದ್ದೆ, ಔಟ್ ಆಫ್ ಸ್ಟಾಕ್ ಆಗಿಬಿಟ್ಟಿತ್ತು, ಬರಲೇ ಇಲ್ಲ, ಕ್ಯಾನ್ಸಲ್ ಆಗಿಬಿಡ್ತು. ಯಾಕಂದರೆ ಔಟ್ ಆಫ್ ಸ್ಟಾಕ್ ಇರೋದ್ರಿಂದ ಬರಲೇ ಇಲ್ಲ. ಸೊ ಇವಾಗ ಬಂದದ, ಸೂಪರ್ ಆಗೈತೆ. ನಾನಂತೂ ಇದನ್ನೇನು ಒಳ್ಳೆ ಕಳ್ಸೋಂಗಿಲ್ಲ. ಇಬ್ಬರು ಮಾಡ್ತೀನಿ ಅಂದರೂ ನಾನು ಅಷ್ಟು ಚೆನ್ನಾಗಿ ಮಾಡ್ಕೊಳಕ್ಕಾಗಲ್ಲ. ಸೊ ಹಂಗಾಗಿ ನನಗೆ ಬೇಕೇ ಇದು, ಹಂಗಾಗಿ ಇಟ್ಕೊಡ್ತೀನಿ. ನೆಕ್ಸ್ಟ್ ಬಂದು ಬಟ್ಟೆ ಆಮೇಲೆ ತೋರಿಸಿದೆ, ಕುರ್ತಾ ಸೆಟ್ಟಲ್ಲ. ಇದು ಬಂದು ಕಿಚನ್ಗೆ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಟೇಲ್ಸ್ ಎಲ್ಲ ಹಾಕಿರ್ತಾರಲ್ಲ ಅಂಥದಕ್ಕಂತ ಪರ್ಫೆಕ್ಟ್ ಕುಂದಿರ್ತದೆ. ಯಾಕಂದರೆ ಕಚ್ಚು ಇರೋ ಗೋಡಿಗೆ ಡೌಟ್ ಕುಂದ್ರದು. ಒಂದು ವೇಳೆ ಅಂಟಿಸಿದ್ರೂ ಅದು ಉದುರಿ ಬಿಡ್ತದೆ, ಬಿದ್ದುಬಿಡ್ತದೆ. ಇದು ಟೇಲ್ಸಿಗೆ ಅಂದರೆ ತುಂಬ ಚೆನ್ನಾಗಿ ಕುಂದಿರ್ತದೆ, ಫಿಟ್ಟಾಗಿ ಕುಂದಿರ್ತದೆ. ನೋಡ್ತಾ ಇರ್ಬೋದು, ಇಲ್ಲೊಂದು ಸ್ಟಿಕ್ಕರ್ ಕೊಟ್ಟಿರ್ತಾರೆ, ಅದನ್ನು ಕಿತ್ಬಿಟ್ರೆ ಆಯಿತು. ನೀವು ಸ್ಪೂನ್ ಆಗಲಿ ಅಥವಾ ಏನು ಮಾಡೋಕ್ಕಾಗುತ್ತಾ ಆ ಥರ ಎಲ್ಲ ನೀವು ಹ್ಯಾಂಗ್ ಮಾಡ್ಕೋಬೋದು. ತುಂಬಾ ರೀಸನಬಲ್ ರೇಟು. ಆ ಪ್ರೈಸ್ ಹೇಳಿಲ್ಲಲ್ಲ, 250 ಅದು ಐಬ್ರೋ ಟ್ರಿಮ್ಮರು 250 ಅಷ್ಟೇ. ನಿಮಗೆ ನನ್ನ ಲಿಂಕ್ ಬಳಸೋದ್ರಿಂದ ನಿಮಗೆ 10% ಡಿಸ್ಕೌಂಟ್ ಸಿಗ್ತದೆ. ಅಂದರೆ 25 ರೂಪಾಯಿ ನಿಮಗೆ ಕಮಿಷನ್ ಕಡಿಮೆ ಬೀಳ್ತದೆ. ನನ್ನ ಇನ್ಸ್ಟಾ ID ನೋಡಿರಿ, KP ಹಿರೇಮಠ ಅಂತೇಳಿ, ಅಥವಾ ಇನ್ನೊಂದು ಕಮಲಾ ಪಂಪಪತಿ ಅಂತ ಇದೆ. ಅದರಲ್ಲಿ ಯಾವ್ದು ಬೇಕಾದರೂ ಐಡಿಗೆ ಹೋಗಿ ನೀವು ಲಿಂಕ್ ಅಂತ ಕಮೆಂಟ್ ಮಾಡಿರಿ, ನಾನು ನಿಮಗೆ ಲಿಂಕ್ನ ಸೆಂಡ್ ಮಾಡ್ತೀನಿ. ಇಲ್ಲಿ ಎಲ್ಲ ಥರ ಐಟಮ್ಸ್ ಇರ್ತಾರಲ್ಲ, ಇದ್ರ ಲಿಂಕ್ ಎಲ್ಲನೂ ನಾನು ನಿಮಗೆ DMಗೆ ಸೆಂಡ್ ಮಾಡ್ತೀನಿ. ಇದಂತೂ ತುಂಬಾ ಚೆನ್ನಾಗಿದೆ. ಇದು ಅಷ್ಟೇ 120 ರೂಪೀಸಲ್ಲೇ ನಿಮಗೆ 2 ಬರ್ತಾವೆ ಈ ಥರ. ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದ್ದಾವೆ. ನಾನು ಏನೇನು ತೊಗೊಂಡಿದ್ದೀನಿ ಮೀಶೋದಲ್ಲಿ ತುಂಬಾ ಚೆನ್ನಾಗಿದ್ದಾವೆ. ರೀಸನಬಲ್ ಪ್ರೈಸಲ್ಲಿ ಕೂಡ ನಿಮಗೆ ಸಿಕ್ಕಾವು. ಇದು ಕೂಡ 120 ರೂಪೀಸ್. ಹಾಗೆ ಅದೇ ಥರನೇ ಇದು ಸಿಂಗಲ್ ಪೀಸ್ ಸಿಗ್ತದೆ. ವಾಲ್ ಹುಕ್ಸು
ನೋಡ್ತಾ ಇರ್ಬೋದು. ಸಿಂಗಲ್ ಪೀಸ್ ನಿಮಗೆ ಇವು 20 ಪೀಸ್ ಬರ್ತಾವೆ. ಜಸ್ಟ್ 5 ರೂಪೀಸ್ ಅಷ್ಟೇ ಬೀಳ್ತಾವೆ ನಿಮಗೆ. ಇವು 100 ರೂಪೀಸ್ ಒಳಗಡೆ ನಿಮಗೆ 20 ಪೀಸ್ ಇಷ್ಟು ತೊಗೊಳ್ಳೇಬೇಕು ಅನ್ಕೊತೀನಿ. ಯಾಕಂದರೆ ನೀವೆಲ್ಲಾದರೂ ಹ್ಯಾಂಗ್ ಮಾಡ್ಬೇಕಂದ್ರೆ ಗೋಡೆ ಹೊಡೆಯೋಕ್ಕೆ ಅವಶ್ಯಕತೆ ಇರೋದಿಲ್ಲ. ಒಂದು ಸ್ಟಿಕ್ಕರ್ ತೆಗೆದು ಅಂಟಿಸ್ಬಿಟ್ರೆ ಸಾಕು, ನೀವು ಆರಾಮಿ ಏನಾದರೂ ಹ್ಯಾಂಗ್ ಮಾಡ್ಕೋಬೋದು. 100 ರೂಪೀಸ್ ಒಳಗೆ ನಿಮಗೆ 20 ವಾಲ್ ಉಕ್ಸ್ ಬರ್ತಾವೆ ನೋಡಿರಿ. ಇದೊಂದಾಯಿತು 3. ಯಾಕಂದರೆ ಪಟ ಯಾಕಂದರೆ ಲೆಂತ್ ಭಾಳ ಆಗಿಬಿಡ್ತದೆ. ಸೊ ಇದಂತೂ ನೋಡೋಣ ಅಂತ ಆರ್ಡ್ರ್ ಮಾಡ್ಕೊಂಡೆ. ಎಷ್ಟು ಪ್ಯಾಕು ಎಷ್ಟು ಸಣ್ಣದಿರುತ್ತೋ ಅಂದ್ಕೊಂಡಿದ್ದೀನಿ. ಯಾಕಂದರೆ ಬರೀ 120 ರೂಪೀಸ್ ಇದು. ಏನಪ್ಪ ಅಂದರೆ ಪೌಡರ್ ನಿಮಗೆ ಏರ್ ಲಾಸ್ ಆಗಲಿ ಅಥವಾ ಏರ್ ಡ್ರೈ ಇರಲಿ, ಏರಿಗೆ ಏನೇನು ಸಂಬಂಧಪಟ್ಟಿರೋಂಥ ಪ್ರಾಬ್ಲಮ್ಸ್ ಏನೇ ಇರಲಿ ನಿಮಗೆ ಈ ಪೌಡರ್ ಎಲ್ಲ ಯೂಸ್ ಆಗ್ತಾವೆ ನೋಡಿರಿ. ಇದು ಆಮ್ಲ ಪೌಡರು. ಹಾಗೆ ಇದು ಭೃಂಗರಾಜ್ ನೋಡಿರಿ. ಇದು 250 ml ಗ್ರಾಮ್ ಅದಾವೆ. 250 ಗ್ರಾಮ್ 300 ಗ್ರಾಮ್ ಈ ಥರ ಸಿಗ್ತಾವೆ ನಿಮ್ಗೆ. ಇದು ಸೀಗೆಕಾಯಿ. ಹಾಗೆ ಇದು ರೀಟಾ. ಹಾಗೆ ಇದು ದಾಸವಾಳದ ಹೂವಿನ ಪೌಡ್ರ್ ನೋಡಿರಿ. ಎಲ್ಲ ನಿಮಗೆ 250 ಗ್ರಾಮ್ ಎಲ್ಲ ಇರ್ತಾವೆ. ತುಂಬಾ 120 ರೂಪೀಸಲ್ಲಿ ನಿಮ್ಗೆ ಇಷ್ಟೆಲ್ಲ ಸಿಗ್ತಾವೆ. ಅಂದರೆ ನೀವು ಇದನ್ನೇ ಹೊರಗಡೆ ತೊಗೊಳಕ್ಕೆ ಹೋದರೆ ತುಂಬಾ ರೇಟ್ ಹೇಳ್ತಾರೆ. ಒಂದೊಂದು ನನಗೆ ಗೊತ್ತಿರೋ ಪ್ರಕಾರ 70-80 ಇರ್ಬೋದು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಆಮ್ಲ ಪೌಡರು ಐತೆ ನಮ್ಮ ಕಡೆ 80 ರೂಪಾಯಿ 90 ರೂಪಾಯಿ ಕೊಟ್ಟು ತೊಗೊಂಬಂದಾರೆ ನಮ್ಮ ಮನೆಯವರು. 3 ರೂಪೀಸಲ್ಲಿ ಇಷ್ಟೆಲ್ಲ ಸಿಗ್ತಾವೆ, ಇಷ್ಟೆಲ್ಲ ಪೌಡ್ರು. ಇದನ್ನು ನೀವು ಮೆಹಂದಿ ಹಾಕ್ಕೋತಿರಲ್ಲ, ಅದರಲ್ಲಿ ಒಂದೊಂದು ಸ್ಪೂನ್ ಹಾಕ್ಕೊಂಡು ಇದನ್ನು ಟೀ ಪೌಡ್ರು ಕಾಫಿ ಪೌಡ್ರ್ ಹಾಕ್ಕೋತಿರಲ್ಲ, ಸೇಮ್ ಅಂದೆ ಮೆಹಂದಿ ಟೈಪೇ. ಮೆಹಂದಿ ಒಳಗೇ ಇದೆಲ್ಲ ಪೌಡ್ರನ್ನ ಹಾಕ್ಕೊಂಡ್ರೆ ಏರಿಗೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಸ್ ಎಲ್ಲ ನೀವು ಕಡಿಮೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ಇದೆಲ್ಲ ಆಯುರ್ವೇದಿಕ್, ಏನು ಸೈಡ್ ಎಫೆಕ್ಟ್ ಅಂತೂ ಇರೋಂಗಿಲ್ಲ. ಸೊ ಮಸ್ಟ್ ಆ್ಯಂಡ್ ಶುಡ್ ನೀವು ತೊಗೊಳ್ಳೇಬೇಕು ಅಂದ್ಕೊತೀನಿ. ಇದ್ರೆ ನಮಗೆ ಏರ್ ಫಾಲ್ ಆಗೋದು ಕೂಡ ನಿಮಗೆ ಭೃಂಗರಾಜ್ ಇದೆ. ಹಾಗೆ ಆಮ್ಲ ಕೂಡ ಪೌಡರ್ ಇದೆ. ನಿಮಗೆ ಏರ್ ಲಾಸ್ಗೆ ತುಂಬಾ ಚೆನ್ನಾಗಿರುತ್ತಂತ ಹೇಳ್ತೀನಿ. 2 ರೂಪೀಸಲ್ಲಿ ಏನು ಬರ್ತದೆ ನಿಮ್ಗೆ, ತೊಗೊಳ್ರಿ ಆರಾಮ್ಸೆ ಅಂತ ಅನ್ಕೊತೀನಿ. ಈ ಲಿಂಕ್ ಬಂದು ಕೂಡ ನನ್ನ ಇನ್ಸ್ಟಾ ಐಡಿಯಲ್ಲಿ ಸಿಗ್ತದ. ಇಲ್ಲ ನೀವು ಇಲ್ಲಿ ಕೂಡ ಲಿಂಕ್ ಅಂತ ಕಮೆಂಟ್ ಮಾಡಿರಿ, ನನಗೆ ಲಿಂಕ್ ಅಂತ ಕಮೆಂಟ್ ಮಾಡಿರಿ. ನಾನು ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕ್ತೀನಿ. ಹಾಗೆ ಇದು ಏನು ಪುಟ್ಟಾಣಿ ಎಷ್ಟು ಚಂದದವು. ನಿಮಗೆ ಒಂದೇ ಥರ ಲಿಪ್ಸ್ಟಿಕ್ ಹಾಕ್ಕೊಂಡು ಬೇಜಾರಾಗಿದ್ದರೆ ಈ ಥರ 130 ರೂಪೀಸೇ ಇರಬೇಕಿದು. 130 ರೂಪೀಸ್ ಅಷ್ಟೇ, ನಿಮಗೆ 8 ರೂಪಾಯಿ ಅಷ್ಟೇ ಬೀಳ್ತದೆ. ಸೊ ತೊಗೊಳ್ರಿ, ಆರಾಮ್ ನೀವು ಡ್ರೆಸ್ ಮ್ಯಾಚ್ ಕೂಡ ಮಾಡ್ಕೋಬೋದು. ಎಲ್ಲಾದರೂ ನೀವು ಇದನ್ನ ತೊಗೊಂಡು ಹೋಗ್ಬೋದು. ಯಾಕಂದರೆ ಪುಟ್ಟದಾಗಿ ಚೆನ್ನಾಗಿದ್ದಾವೆ. ವಾಟರ್ ಪ್ರೂಫ್ ಕೂಡ ಐತೆ. ಮತ್ತು ನೋಡ್ರಿ ಎಷ್ಟು ಚೆನ್ನಾಗದ. ಮ್ಯಾಟ್ ಸ್ಮಾಲ್ ಆಗಿರೋಂಥ ಲಿಪ್ಸ್ಟಿಕ್ ನಿಮಗೆ ಬರೀ 150 ಬೆಳಂಗಿಲ್ಲ. ನಿಮಗೆ 150 ಬೆಳಂಗಿಲ್ಲ, ಕಮ್ಮಿನೇ ಇರ್ತದೆ. ಅದೇ ನಾನು ಲೆಕ್ಕ ಹಾಕಿದೆ. 8 ರೂಪಾಯಿ ಅಷ್ಟೇ ಬೀಳ್ತದೆ. ಸೊ ತೊಗೊಳ್ರಿ ಆರಾಮ್ಸೆ. ಇದು ಕೂಡ ಲಿಂಕ್ ನಮ್ಮ ಪೇಜಲ್ಲಿ ಅಥವಾ ಯೂಟ್ಯೂಬಲ್ಲಿ ಕೂಡ ನಾನು ಹಾಕಿರ್ತೀನಿ ಕಮ್ಯುನಿಟಿ ಪೋಸ್ಟಲ್ಲಿ. ನೋಡಿರಿ ಇಷ್ಟೊಂದು ಆನ್ಲೈನ್ ನನಗೆ ಇದರಲ್ಲಿ ಏನು ಬೇಕು ಅನಿಸ್ತದ ಅದನ್ನ ಇಟ್ಕೊತೀನಿ. ಆಮೇಲೆ ಇಲ್ಲಾಂದರೆ ನನಗೆ ಅವಶ್ಯಕತೆ ಇಲ್ಲ, ಅದು ನಾನು ರಿಟರ್ನ್ ಮಾಡ್ತೀನಿ. ಇದು ಕೂಡ ಚೆನ್ನಾಗದ. ಯಾರೋ ಹೇಳಿದ್ರು ಕೈಗತ್ತ ಅಂತ, ನಾನು ಅಷ್ಟು ಪರೀಕ್ಷೆ ಮಾಡಿಲ್ಲ, ನೋಡೋಣ ಅಂತ. ನಾನು ನೋಡ್ತಾ ಇರ್ಬೋದು 2 ಅದಾವೆ ಇಲ್ಲಿ, ವೈಟ್ ಏರು ಗ್ರೇ ಏರ್. ನೋಡಿರಿ ಈಗಷ್ಟೇ ನೋಡಿದ್ರಿ ಎಷ್ಟು ಚೆನ್ನಾಗಿ. ನಿಜವಾಗ್ಲೂ ಮೀಶೋದವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ಬೇಕು. ಎಷ್ಟಂದರೆ ಇಷ್ಟು ಚೆನ್ನಾಗಿರೋ ಪ್ರಾಡಕ್ಟ್ನ ಅಷ್ಟೊಂದು ಏನು ಅನಿಸಲ್ಲ. ನಾವು ಎಲ್ಲಿಗಾದರೂ ಫಂಕ್ಷನ್ಗೆ ಹೋಗಬೇಕು ಅಥವಾ ಮುಜುಗರ ಅನ್ನಿಸ್ತದ ಗ್ರೇ ಏರ್ ಇರೋದ್ರಿಂದ ಅಂತ ಅನಿಸಿದರೆ ಈ ಪ್ರಾಡಕ್ಟ್ನ ತೊಗೊಳ್ಳಿ. ಚೆನ್ನಾಗಿದೆ, ನನ್ನ ಪ್ರಕಾರ ಚೆನ್ನಾಗಿದೆ. ಇದು 130 ರೂಪೀಸೇ ಇರಬೇಕಷ್ಟೇ, ಅಲ್ಲ 140. ನಿಮಗೆ ಇದು ಇದ್ರ ಮೇಲೆ ಡಿಪೆಂಡ್ ಇರ್ತಾವೆ. ಸೊ 140
160 ಈ ಥರನೂ ಇರ್ತಾವೆ. ನಾನು ತೊಗೊಂಡಿದ್ದು 140 ರೂಪೀಸ್. ಇದಕ್ಕೂ ಕಡಿಮೆನೂ ಸಿಗ್ತಾವೆ ನಿಮ್ಗೆ. ನನ್ನ ಪೇಜ್ ಬಳಸೋದ್ರಿಂದ, ನನ್ನ ಲಿಂಕ್ ಬಳಸೋದ್ರಿಂದ ಇನ್ನೂ ಕಡಿಮೆ 10% ಡಿಸ್ಕೌಂಟ್ ಸಿಗ್ತದೆ. ಯಾಕಂದ್ರೆ ನಾನು ವಾಲುಕ್ಸ್ನೇ ಜಾಸ್ತಿ ನಾನು ನೋಡೇ ಇಲ್ಲ. ಅದೊಂದು 3 ವಾಲುಕ್ಸ್ ಆದವು. ಇದು ಕೂಡ ಅಷ್ಟೇ, ಅಷ್ಟೇ ಬೀಳ್ತಾವೆ. ಇದೂ ಅಷ್ಟೇ ಸೇಮ್, ಅದು ಇದು ಸೇಮು. ಬಟ್ ನಾನು 2 ಆರ್ಡ್ರ್ ಮಾಡಿದ್ದೆ. ಸೊ ಅಷ್ಟೇ ಇರ್ತಾವೆ, ಸೇಮ್ 20 ಪೀಸಸ್ ಬರ್ತಾವೆ. ಹಾಗೆ ಇದಂತೂ ಇವಾಗ ಮಕ್ಕಳಿಗೆ ಬೇಕೇ ಬೇಕು. ಚೆನ್ನಾಗತ್ತೆ. ಇದು ಕೂಡ ರಿವ್ಯೂ ಕೊಟ್ಟಿದ್ದೀನಿ ನಾನು. ಚೆನ್ನಾಗತ್ತೆ. ಇದು ಸ್ಟಿಕ್ಕರ್ ಕೊಟ್ಟಿರ್ತಾರೆ ನೋಡಿ. ಇದು ನಾವು ಏನು ಈ ಥರ ಹಾಕ್ತೀವಲ್ಲ, ಇಲ್ಲಿ ನೋಡ್ತಾ ಇರ್ಬೋದು, ವಾಟರ್ ಪ್ರೂಫ್ ಐತೆ. ನಾನು ಅದು ವಿಡಿಯೋದಲ್ಲಿ ಅಷ್ಟು ಅನ್ಸಲ್ಲ, ಆದರೆ ಇವಾಗ ಗೊತ್ತಾಗುತ್ತೆ ನೋಡಿರಿ, ವಾಟರ್ ಪ್ರೂಫ್ ಐತೆ. ನೋಡ್ಕೊ, ಇದು ಬಿಗ್ ಸೈಜ್, ಇದು ಸ್ಮಾಲ್ ಕೂಡ ಐತೆ, ಮತ್ತು ಮೀಡಿಯಮ್ ಸೈಜ್ ಕೂಡ ಐತೆ. ಇವು ಹಾಕಿದ್ಮೇಲೆ ನಿನ್ಗೆ ಕನ್ಫ್ಯೂಸ್ ಆಗ್ತಾವೆ, ಯಾಕಂದರೆ ಎಲ್ಲ ಸೇಮ್ ಅದಾವಲ್ಲ, ವೈಟ್ ಐತೆ, ನಮಗೆ ಕನ್ಫ್ಯೂಸ್ ಆಗ್ತಾವೆ ಅನ್ನೋರು ನೋಡ್ತಾ ಇರ್ಬೋದು. ಸೇಮ್ ಕಲರ್, ಎಲ್ಲ ಸೇಮ್ ಕಲರ್ ಅದ, ಮೀಡಿಯಮ್ ಆಗಲಿ ಸ್ಮಾಲ್ ಆಗಲಿ ಎಲ್ಲ ಸೇಮ್ ಕಲರ್ ಅದು. ನೀವು ಈ ಥರ ಸ್ಟಿಕ್ಕರ್ ಕೊಟ್ಟಿರ್ತಾರೆ, ಅದರಲ್ಲೇ ಸ್ಟಿಕ್ಕರ್ ಬಂದಿರ್ತಾವೆ. ಸೊ ಸಬ್ಜೆಕ್ಟ್ ನೇಮು ನಿಮ್ಮ ಹಾಕ್ಕೊಂಡ್ರೆ ಗೊತ್ತಾಗ್ಬಿಡ್ತದೆ. ಸೊ ಇದನ್ನು ತೊಗೊಂಡ್ರೆ ರೀಸನಬಲ್ ಪ್ರೈಸಲ್ಲಿ ನಿಮ್ಗೆ ಸಿಗುತ್ತೆ. ಸೇಫ್ ಇರ್ತಾವೆ ಬುಕ್ಕ ಎಲ್ಲ, ವಾಟರ್ ಪ್ರೂಫ್ ಇರೋದ್ರಿಂದ. ಸೊ ಮಸ್ಟ್ ಆ್ಯಂಡ್ ಶುಡ್ ತೊಗೊಳ್ರಿ ಅಂತ ಹೇಳ್ತೀನಿ. ಇದನ್ನು ತೋರಿಸ್ತೀನಿ. ಇದು ಕ್ಯೂಟಾಗಿ ಎಷ್ಟು ಚೆನ್ನಾಗೈತೆ ಅಂತ ತೋರಿಸ್ತೀನಿ. ಹಾಗೆ ಇದು ನಿಮಗೆ 12 ಪೀಸ್ ಬರ್ತಾವೆ. ಏನಂತ ಗೆಸ್ ಮಾಡ್ರಿ ನೋಡೋಣಂತ. ಇದು ವೆಜಿಟೇಬಲ್ಸ್ ಆಗಲಿ ಅಥವಾ ಫ್ರೂಟ್ಸ್. ಗಾಡಿ ಸಾಂಗ್ ಕೇಳ್ತ, ರೋಡಿಗೆ ಸಾಂಗ್ ಹಚ್ಕೊಂಡು ಹೋಗ್ತಾರೆ, ಹಂಗಾಗಿ ನಾನು ಕಟ್ ಮಾಡಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಬಂದು ಮಲ್ಟಿಪರ್ಪಸ್ ಗ್ರೋಸರಿ ಬ್ಯಾಗ್ಸ್ ನೋಡ್ರಿ. ಇದು ನೆಟ್ಟಲ್ಲಿ ಬಂದಿರ್ತದ. ನೀವು ಫ್ರೂಟ್ಸ್ ಆಗಲಿ ಅಥವಾ ವೆಜಿಟೇಬಲ್ ಈ ಥರ ಎಲ್ಲನೂ ಸ್ಟೋರ್ ಮಾಡ್ಕೊಂಡು ನೀವು ಫ್ರಿಜ್ಜಲ್ಲಿ ಆರಾಮಾಗಿ ಇಟ್ಕೋಬೋದು. ಡಿಸ್ಟರ್ಬ್, ನನಗೇನು ಮಾತಾಡೋಕ್ಕೆ, ಗಾಡಿ ಸೌಂಡ್ ಒಂದು ಹಾಡಾಕೊಂಡು ಹೋಗ್ತಾರೆ, ಅದಕ್ಕೆ ಏನಾದರೂ ಮಾಡ್ತಂದರೆ ಕಿರಿ. ಅದಕ್ಕೆ ಒಂದೊಂದ್ಸಲ ರೋಡಿಗೆ ಇರಬಾರ್ದು, ಇಲ್ಲಾದರೂ ಅಡವ್ಯಾಗ ಇದ್ಬಿಡೋಕು ಸಪ್ರೇಟ್, ಏನು ಕಿರಿಕಿರಿ ಇರೋಂಗಿಲ್ಲ ಅನಿಸ್ಬಿಡ್ತದೆ. ನೋಡ್ತಾ ಇರ್ಬೋದು, ನೆಟ್ ಇದು. ಇದರಲ್ಲಿ ವೆಜಿಟೇಬಲ್, ಫ್ರೂಟ್ಸ್ ಹಾಗೆ ಸೊಪ್ಪುಗಳನ್ನೆಲ್ಲ ಇಡ್ಬೋದು. ಇದರಲ್ಲಿ ಗಾಳಿ ಕೂಡ ಆಡ್ತದೆ, ಹಾಗೆ ನಿಮಗೆ ಏನು ಅದಾವಂತನೂ ಗೊತ್ತಾಗ್ತದೆ. ಇದರಲ್ಲಿ 3 ಕಲರ್ ಬರ್ತಾವೆ. ಪಿಂಕ್, ಲೈಟ್ ಪಿಂಕ್ ಐತಿದು. ಹಾಗೆ ಇದು ಲೈಟು ಯಾವ ಕಲರ್ ಅಂತಲೇ ಗೊತ್ತಾಗುತ್ತಾ ನಿಮಗೆ? ಇದು ಲೈಟ್ ಪಿಂಕ್ ಅಲ್ಲ, ಸ್ವಲ್ಪ ಐತಿ. ಇದೂ ಅಷ್ಟೇ, ಇದು ಲೈಟ್ ಗ್ರೀನ್ ಐತಿ. ಮತ್ತು ಹಾಗೆ ಇದು ಬ್ಲೂ, ಇದು ಚೆನ್ನಾಗದ. ಒಂದೊಂದು ಪೀಸ್ ನಿಮಗೆ 4 ಬರ್ತಾಯಿದೆ, 3 ಐತಿ. ಟೋಟಲ್ 12 ಪೀಸ್ ಬರ್ತಾವೆ ನಿಮ್ಗೆ ಇದ್ರಾಗ. ಚೆನ್ನಾಗದಾವ. ಇದು ಕೂಡ 100 ರೂಪೀಸ್ ಒಳಗಡೆ, 99 ಇರಬೇಕಿದು. 100 ರೂಪೀಸ್ ಒಳಗಡೆ ನಿಮಗೆ ಸಿಗ್ತಾವೆ ನೋಡಿರಿ. ರೀಸನಬಲ್ ಪ್ರೈಸಾಗ ಸಿಗ್ತಾವೆ. ಈಗಲೇ ಬೈ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡಿ, ಲಿಂಕ್ ಅಂತ ಕಮೆಂಟ್ ಮಾಡಿ. ಇಲ್ಲ ನನ್ನ ಕಮ್ಯುನಿಟಿ ಪೋಸ್ಟಲ್ಲಿ ನೋಡಿರಿ, ಇನ್ನೂ ಅಪ್ಲೋಡ್ ಮಾಡಿಲ್ಲ ನಾನು, ನೋಡೋಣ ಅಂತ. ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ನಾನು. ಫ್ರಿಜ್ ಇರೋರೆಲ್ಲ ನೀವು ಒಂದು 3-4 ಥರ ತರಕಾರಿ ಈ ಥರ ಎಲ್ಲ ತೊಗೊಂಡಿರ್ತಾರಲ್ಲ, ಇದರಲ್ಲಿ ಹಾಕೊಳಕ ಚೆನ್ನಾಗಿ ಅನ್ನಿಸ್ತದೆ. ಹಾಗೆ ಗಾಳಿ ಕೂಡ ಆಡ್ತದೆ. ಮತ್ತು ನಮಗೆ ಒಂದೇ ಎಲ್ಲವಷ್ಟು ಒಂದೇ ಅದರಲ್ಲಿ ಹಾಕೋ ಬದಲು ಈ ಥರ ಸಪ್ರೇಟ್ ಹಾಕೋದ್ರಿಂದ ಜಲ್ದಿ ತೊಗೋಬೋದು. ಸೊ ಇದು ಕೂಡ ಚೆನ್ನಾಗದೆ. 90 ರೂಪೀಸಲ್ಲಿ ಏನು ಬರ್ತದೆ, ಇವಾಗ ಏನು ಬರೋಂಗಿಲ್ಲ. ಸೊ ತೊಗೊಂಡ್ರೆ ರೀಸನಬಲ್ ಪ್ರೈಸ್ ಅಂತಲೇ ಹೇಳ್ಬೋದು. ಇನ್ನೆಲ್ಲ ತೆಗೆದಿರ್ಬೇಕು. ಇನ್ನು ಇವೆರಡು 3 ಪೀಸ್ ಕುರ್ತಾ ಸೆಟ್ ಇದು ಆವಾಗಲೇ ನೋಡಿರ ಅನಿಸುತ್ತೆ ನನ್ನ ಪೇಜಲ್ಲಿ, ನನ್ನ ಇನ್ಸ್ಟಾ ಪೇಜಲ್ಲಿ. ತುಂಬಾ ಚೆನ್ನಾಗಿದೆ. ಆರೆಂಜ್ ತುಂಬಾ ಚೆನ್ನಾಗಿ ಕಾಣ್ತದೆ. ಹಾಗೆ ನಿಮಗೆ 450 ಒಳಗೆ ನಿಮಗೆ ಕುರ್ತಾ ಬಾಟಮ್, ಟಾಪ್ ಆ್ಯಂಡ್ ನೋಡಿರಿ, ಇದು ಫುಲ್ ಸ್ಮೂತ್ ಐತೆ. ಇದು ಕೂಡ ಪ್ಯಾಂಟ್ ಕೂಡ ಚೆನ್ನಾಗೈತೆ. ನಾನು ಸ್ಮಾಲ್ ಸೈಜ್ ತರಿಸಿನಿ. ನಿಮಗೆ ಎಲ್ಲ ಥರ ಸೈಜ್ ಕೂಡ ಅವೈಲಬಲ್ ಅದ ನೋಡಿರಿ. ಇದು ವಿ ನೆಕ್ ಬಂದದ. ಏನಂತ ಹೇಳ್ಬೇಕು, ಅಷ್ಟು ಚೆನ್ನಾಗದ. ಮೀಶೋ ನಿಜವಾಗ್ಲೂ
ಚೆನ್ನಾದ ಪ್ರಾಡಕ್ಟ್ನ ಕಳಿಸ್ತಾರೆ. ಇದು ಕೂಡ ಅಷ್ಟೇ ಜಸ್ಟ್ 250 ಅಷ್ಟೇ ಬಿದ್ದವು ನಮಗೆ. ಇದರಲ್ಲೂ ಕೂಡ ಇದಂತ ಫುಲ್ಲು ಕಾಟನ್, ಪ್ಯೂರ್ ಕಾಟನ್ ಅಂತಲೇ ಹೇಳ್ಬೋದು. ಬ್ಲೂ ಅಲ್ಲಿ ಬಂದದ. ಇದು ಪ್ಯಾಂಟು. ನಾನು ಇದನ್ನು ಸ್ಮಾಲೇ ಎಲ್ಲವಷ್ಟು ತರಿಸಿದೆ, ಸ್ಮಾಲು. ಇದು ನೋಡ್ತಾ ಇರ್ಬೋದು, ಇದು ಕೂಡ ಯೂನಿಕ್ ಥರ ಬಂದದ. ಇದು ಕೂಡ ಸಖತ್ತಾಗೈತಿ. ಇದರ ಲಿಂಕ್ ಕೂಡ ನಾನು ನಿಮಗೆ ವಿಡಿಯೋದ ಮೂಲಕ ಕಳಿಸ್ತೀನಿ. ಇಲ್ಲಾಂದರೆ ಆವಾಗಲೇ ಹೇಳ್ದಂಗೆ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕ್ತೀನಿ. ನಾನು ಇಲ್ಲಿ ಇವಿಷ್ಟು ತರಿಸಿನಲ್ಲ, ಇದರಲ್ಲಿ ಒಂದು ಕೂಡ ಚೆನ್ನಾಗಿಲ್ಲ ಅಂತ ಹೇಳಂಗಿಲ್ಲ, ಎಲ್ಲನೂ ಚೆನ್ನಾಗಿದ್ದಾವು. ಸೊ ಖುಷಿ ಆಗುತ್ತಾ. ಇದರಲ್ಲಿ ನನಗೇನು ಬೇಕಲ್ಲ ಅದನ್ನ ನಾನು ತೊಗೊತೀನಿ. ನನಗೇನು ಅವಶ್ಯಕತೆ ಇಲ್ಲ, ಅವನ್ನೆಲ್ಲ ರಿಟರ್ನ್ ಮಾಡ್ತೀನಿ. ನನಗಂತೂ ಇವೆರಡು ಡ್ರೆಸ್ ಕಳ್ಸೋಕ್ಕೆ ಮನಸ್ಸಿಲ್ಲ. ಸೊ ಇದೊಂದು ಇಟ್ಕೊತೀನಿ, ಇದನ್ನು ನೋಡೋಣ ಅಂತ. ಹಾಗೆ ಇದನ್ನು ಕೂಡ ರಸ್ಟ್ ಆರೆಂಜ್ ಸಖತ್ತಾಗೈತೆ. ಕ್ಯಾಮ್ರಾದಲ್ಲಿ ಅಷ್ಟು ಕಾಣೋಂಗಿಲ್ಲ, ಬಟ್ ರಿಯಲಿ ನೋಡೋಕೆ ತುಂಬಾ ಚೆನ್ನಾಗೈತೆ. ಆಲ್ಮೋಸ್ಟ್ 99% ತುಂಬಾ ಚೆನ್ನಾಗದಾವೆ ಎಲ್ಲ ಕೂಡ. ಇನ್ನೂ ಒಂದು ಏನು ತೋರಿಸಿಲ್ಲ ನಿಮಗೆ. ನನ್ನ ಫೇವ್ರೆಟ್ ಆಗ್ತದೆ ಇದಂತೂ. ಏನಪ್ಪ ಅಂದರೆ ಬಾಲಕೃಷ್ಣ. ನೋಡ್ತಾ ಇರ್ಬೋದು, ಇದು ವಾವ್, ಬೆಳಕು ಇರೋದಲ್ಲ, ಹಾಗಾಗಿ ಒಂಥರ ಇದಕ್ಕೆ ಅನಿಸುತ್ತೆ. ಸೊ ನೋಡಿರಿ ಎಷ್ಟು ಚೆನ್ನಾಗಿದೆ, ಎಷ್ಟು ಕ್ಯೂಟ್ ಆಗಿದಾವೆ. ಸೇಮ್ ಅದಾವೆ ಎರಡು. ಇದು ವುಡ್ಡಲ್ಲಿ ಬರ್ತದೆ. ಇಲ್ಲಿ 2 ಹೋಲ್ ಕೊಟ್ಟಿದ್ದಾರೆ. ನೀವು ಎಲ್ಲಾದರೂ ನಾನು ತೋರಿಸ್ಲಿಲ್ಲ ವಾಲ್ ಲಾಕ್ ಅಂಥವಕ್ಕೆ ಆಗ್ಬೋದು. ಹಾಗೆ ಇದು ಕೂಡ ವಾಲ್ ಲಾಕ್ ಥರ ಯೂಸ್ ಮಾಡ್ಬೋದು. ಯಾಕಂದರೆ ಈ ಥರ ಇದು ಕೊಟ್ಟಿರ್ತಾರೆ, ಈ ಥರ ಕೊಟ್ಟಿರ್ತಾರೆ. ಇಲ್ಲಿ ಹೋಲ್ ಅದ ನೋಡಿರಿ, ಇದು ಹೋಲು. ಇಲ್ಲೇನು ಜಸ್ಟ್ ಪ್ರೆಸ್ ಮಾಡೋದಷ್ಟೇ. ಜಸ್ಟ್ ಪ್ರೆಸ್ ಮಾಡಿ ನೀವು ಎಷ್ಟು 3, 6, 7 ಕೊಟ್ಟಾರೆ. 7 ಇದು ಕೊಟ್ಟಿರ್ತಾರಲ್ಲ, ಒಂದೊಂದಕ್ಕೆ 7 ಇದು ಕೊಟ್ಟಿರ್ತಾರೆ. ಸೊ ಹಾಕಿ ನೀವು ವಾಚ್ ಆಗ್ಬೋದು ಅಥವಾ ಕೀಸ್ ಆಗ್ಬೋದು, ಏನಾದರೂ ನೀವು ಹ್ಯಾಂಗ್ ಮಾಡ್ಬೋದು. ನೋಡಿರಿ ತುಂಬ ಚೆನ್ನಾಗಿದೆ. ಹಾಗೆ ನಿಮಗೆ ಎಷ್ಟು ಕ್ಯೂಟಾಗಿ ಎಷ್ಟು ಚೆನ್ನಾಗಿ ಕಾಣ್ತದೆ. ನೀವು ಗೋಡೆ ಆ ಕಡೆ ಈ ಕಡೆ ಹಾಕ್ಕೋಬೋದು. ಯಾಕಂದರೆ 2 ಕೊಟ್ಟಿರ್ತಾರೆ. ಇದ್ರಾಗೆ ನಿಮಗೆ ಕೃಷ್ಣ ರುಕ್ಮಿಣಿ ಈ ಥರನೂ ಸಿಗ್ತಾವೆ. ಬಟ್ ಇದು ಅಂತ ನನಗೆ ತುಂಬಾ ಇಷ್ಟ ಆಯ್ತು ಈ ಪ್ರಾಡಕ್ಟು. ನೋಡಿರಿ ಇಲ್ಲಿ ಹೋಲ್ ಕೊಟ್ಟರೆ 2. ಸೊ ಹೋಲಿಗೆ ಹಿಂಗೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಕಾಣ್ತದೆ. ಹಾಗೆ ನೀವು ಏನಾದರೂ ಹಾಕ್ಕೋಬೋದು. ನಿಮಗೆ ಇದರಲ್ಲಿ ಯಾವ ಪ್ರಾಡಕ್ಟು ಇಷ್ಟ ಆಯಿತು, ಇದ್ರ ಲಿಂಕ್ ಏನಾದರೂ ಬೇಕಂದರೆ ನಾನು ಕಮೆಂಟ್ ಮಾಡಿರಿ. ನಾನು ನಿಮಗೆ ಖಂಡಿತ ಲಿಂಕ್ನ ಕಳಿಸ್ತೀನಿ. 100% ನನ್ನ ಪ್ರಕಾರ 100%ನೇ ಹೇಳ್ಬೋದು. ತುಂಬ ಚೆನ್ನಾಗಿದ್ದಾವೆ. ಕ್ವಾಲಿಟಿ ಇದು ಆಗಿರ್ಬೋದು ಅಥವಾ ಪ್ರಾಡಕ್ಟು ಎಲ್ಲನೂ ಚೆನ್ನಾಗಿದ್ದಾವೆ. ಸೊ ರೀಸನಬಲ್ ಅಂತಲೇ ಹೇಳ್ಬೋದು. ನಿಮಗೂ ಇದರಲ್ಲಿ ಯಾವುದಾದ್ರೂ ಬೇಕಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಹಾಗೆ ನನ್ನ ಪೇಜನ್ನ ಫಾಲೋ ಮಾಡ್ಕೊಳ್ಳಿ. ಇನ್ಸ್ಟಾದಲ್ಲಿ ಏನಂದರೆ ಕಮಲಾ ಪಂಪಪತಿ ಇದೆ, ಇನ್ನೊಂದು KP ಹಿರೇಮಠ ಅಂತಲೂ ಇದೆ. ಸೊ ಯಾವುದಾದ್ರೂ ಪೇಜನ್ನ ಫಾಲೋ ಮಾಡಿಕೊಡ್ರಿ. ನಾನು ನಿಮಗೆ ಫಾಲೋ ಮಾಡ್ಕೊಂಡ್ರೆ ಮಾತ್ರ ಲಿಂಕ್ ಬರ್ತದೆ, ಇಲ್ಲಾಂದರೆ ಲಿಂಕ್ ಬರಲ್ಲ. ಸೊ ಆದಷ್ಟು ನನ್ನ ಪೇಜನ್ನ ಫಾಲೋ ಮಾಡಿಕೊಂಡು ನಿಮಗೆ ಯಾವ ಪ್ರಾಡಕ್ಟ್ ಬೇಕಲ್ಲ, ಇನ್ನು ಮುಂದೆ ಯಾವ ಪ್ರಾಡಕ್ಟ್ ಬೇಕನ್ನಿಸ್ತದ ಅಂತ ಕಮೆಂಟ್ ಮಾಡಿರಿ. ನೋಡೋಣ, ನಾನು ತರ್ಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇದಿಷ್ಟು ಇವತ್ತಿನ ಆನ್ಲೈನ್ ಶಾಪಿಂಗ್ ಬ್ಲಾಗ್ ಆಗಿರ್ತದೆ. ಸೊ ಮತ್ತು ನಾನು ಯಾವಾಗ ಮಾಡ್ತೀನಿ ವಿಡಿಯೋ ಗೊತ್ತಾಗಲ್ಲ, ಯಾಕಂದರೆ ಟೈಮ್ ಇರೋಂಗಿಲ್ಲ, ಒಂದೊಂದ್ಸಲ ಕೆಲಸ ಇರ್ತಾವೆ. ಸೊ ಹಂಗಾಗಿ ಆದಷ್ಟು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಯ್ತು ನೋಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಹಾಗೆ ನನ್ನ ಪೇಜನ್ನ ಫಾಲೋ ಮಾಡ್ಕೊಳ್ರಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು.